ಬ್ಯಾಕ್ ಈಗಾಗಲೇ ಕಣಿವೆಯಲ್ಲಿ ಏನಾಗ್ತಾ ಇದೆ, ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆ ಯಾವ ರೀತಿ ಕ್ರಮ ಕೈಗೊಂಡಿದೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಉಗ್ರನ ಮನೆಯೊಳಗೆ ಹೊತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಉಗ್ರ ಆಸಿಫ್ ಮನೆಯನ್ನ ಈಗಾಗಲೇ ಉಡಾಯಿಸಿದೆ ಭದ್ರತಾ ಪಡೆ. ಆತನ ಮನೆಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈತನ ಮನೆ ಎಲ್ಲಿದೆ, ಏನ್ ಕತೆ, ಸದ್ಯಕ್ಕೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನೀಡ್ತಾ ಇದ್ದೀವಿ. ನನ್ನ ಕೊಲೀಗ್ ರಂಜಿತ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಆಸಿಫ್ ಶೇಖ್ನ ಮನೆಯನ್ನ ಸಂಪೂರ್ಣವಾಗಿ ಛಿದ್ರ ಮಾಡಿರುವಂತಹ ಭಾರತೀಯ ಸೇನೆ ಮನೆ ಒಳಗಡೆ ಆತನ ಫ್ಯಾಮಿಲಿಯವರೆಲ್ಲರೂ ಕೂಡ ಇದ್ರು. ಅವರ ಮನೆಯಲ್ಲಿ ಇದ್ದಂತ ವಸ್ತುಗಳೆಲ್ಲವನ್ನು ಕೂಡ ಛಿದ್ರ ಮಾಡಿ ಮನೆಯಲ್ಲಿ ಏನಾದ್ರೂ ಭಯೋತ್ಪಾದಕ ಚಟುವಟಿಕೆಗೆ ಆತ ಬಳಸಿದ್ದಾನೆ ಅನ್ನೋದಾದ ವಸ್ತುಗಳನ್ನ ಮತ್ತೆ ಆತನ ಸಂಪರ್ಕ ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದೆ. ಭಾರತೀಯ ಸೇನೆ ಬಂದಾಗ ಮನೆಯವರೆಲ್ಲರೂ ಕೂಡ ಕಂಗಾಲಾಗಿ ಹೋಗಿದ್ರು. ಮನೆಯವರೆಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಭಾರತೀಯ ಸೇನೆ ಇಲ್ಲಿದ್ದ ಎಲ್ಲ ವಸ್ತುಗಳನ್ನು ಕೂಡ ಉಡಿಸ್ ಮಾಡಿ ಹಾಕಿದೆ. ನೋಡಿ, ನಾನೀಗ ಒಳಗಡೆ ಹೋಗ್ತಾ ಇದ್ದೀನಿ. ಈ ಒಳಗಡೆ ಭಾರತೀಯ ಸೇನೆ ಇಲ್ಲಿದ್ದಂತ ವಸ್ತುಗಳೆಲ್ಲವನ್ನು ಕೂಡ ಪುಡಿ ಮಾಡಿದ್ರನ್ನ ಗಮನಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಪುಸ್ತಕಗಳೆಲ್ಲವೂ ಕೂಡ ಬಾಕ್ಸ್ ನಲ್ಲಿ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಹೀಗೆ ಗಮನಿಸ್ತಾ ಇದ್ರೆ ನೀವು ವಿಂಡೋಗಳನ್ನ ಸಂಪೂರ್ಣವಾಗಿ ಪುಡಿ ಮಾಡಿ ಹಾಕಿದೆ ಭಾರತೀಯ ಸೇನೆ. ನೋಡಿ, ಈ ಪ್ರಕರಣದ ಪ್ರಮುಖ ಆರೋಪಿ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇಲ್ಲೊಂದು ತಲವಾರು ಕೂಡ ಈಗ ಲಭ್ಯ ಆಗಿದೆ. ಭಾರತೀಯ ಸೇನೆ ಅದನ್ನ ಇಲ್ಲಿ ಬಿಟ್ಟು ಹೋಗಿದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಒಂದು ತಲವಾರು ಕೂಡ ಇದೆ. ಅದರ ಹೊರತಾಗಿ ವಿಂಡೋಗಳೆಲ್ಲವೂ ಕೂಡ ಪುಡಿ ಆಗಿದೆ. ಆಸಿಫ್ ಶೇಖ್ ಈ ಪೆಹಲ್ಗಾಂವ್ ದಾಳಿಯ ಪ್ರಮುಖ ಆರೋಪಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಭಾರತೀಯ ಸೇನೆ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಧ್ವಂಸ ಮಾಡಿ ಹಾಕಿದೆ. ಈ ಪ್ರಕರಣದ ಎಲ್ಲ ಆರೋಪಿಗಳನ್ನು ಕೂಡ ಹೆಡೆಮುರಿ ಕಟ್ಟುವಂತ ಈಗ ಭಾರತೀಯ ಸೇನೆ ಕಾರ್ಯಾಚರಣೆಗೆ ಇಳಿದಿರುವಂತದ್ದು. ತಕ್ಷಣಕ್ಕೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ ಅಧಿಕಾರಿಗಳು ಅಥವಾ ಸೇನಾ ಸಿಬ್ಬಂದಿ ಎಲ್ಲೆಲ್ಲಿ ಇವರು ಅಡಗಿದ್ರು ಎಲ್ಲವೂ ಕೂಡ ಅಡಗುತಾಣಗಳನ್ನ ಧ್ವಂಸ ಮಾಡ್ತಾ ಇದೆ. ಅದರ ಜೊತೆಗೆ ಈ ಪ್ರಕರಣಕ್ಕೆ ಸಹಕಾರ ಕೊಟ್ಟವರು ಯಾರಿದ್ರು ಅವರೆಲ್ಲರನ್ನೂ ಕೂಡ ಈಗ ಹೊಕ್ಕಿ ಎಳೆದು ತರ್ತಾ ಇದೆ. ಆಸಿಫ್ ಶೇಖ್ ಕೂಡ ದಾಳಿಯ ಪ್ರಮುಖ ಆರೋಪಿ ಅನ್ನೋದ್ರ ಬಗ್ಗೆಯೂ ಕೂಡ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯ ಆಗಿದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಬಹುಶಃ ಇದೊಂದು ರೂಮ್. ಈ ರೂಮ್ ನಲ್ಲೂ ಕೂಡ ಅಧಿಕಾರಿಗಳು ಅಥವಾ ಸೇನಾ ಸಿಬ್ಬಂದಿ ಬಂದು ಕಾರ್ಯಾಚರಣೆಯನ್ನ ಮಾಡಿ ಇಲ್ಲಿದ್ದಂತ ಬಾಗಿಲುಗಳು ಎಲ್ಲವನ್ನು ಕೂಡ ನುಚ್ಚು ನೂರು ಮಾಡಿ ಹಾಕಿದ್ದಾರೆ. ನೋಡಿ, ಇದು ಕಿಚನ್ ಅಂತ ಅನ್ಸುತ್ತೆ. ಕಿಚನ್ ಒಳಗಡೆ ನಾವೀಗ ಹೋಗ್ತಾ ಇದೀವಿ. ಇಲ್ಲೂ ಕೂಡ ಅಧಿಕಾರಿಗಳು ಅಂದ್ರೆ ಸೇನಾ ಸಿಬ್ಬಂದಿ ಬಂದು ಎಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾರೆ. ದೃಶ್ಯದಲ್ಲೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ಇಲ್ಲಿನ ಚಿತ್ರಣ. ಆಸಿಫ್ ಶೇಖ್ ಆತ ಏನಿದ್ದಾರೆ, ಆತ ಪ್ರಮುಖ ಆರೋಪಿಯಾಗಿದ್ದ. ಈ ದಾಳಿಯ ಪ್ರಮುಖ ಆರೋಪಿ ಯಾರು ಭಯೋತ್ಪಾದಕರಿದ್ದಾರೆ ಅವರಿಗೆ ಕುಮ್ಮಕ್ಕು ಕೊಟ್ಟಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿತ್ತು. ಹಾಗಾಗಿ ಖಚಿತ ಮಾಹಿತಿಯನ್ನ ಪಡ್ಕೊಂಡು ಬಂದಂತ ಸೇನಾ ಸಿಬ್ಬಂದಿ ಇಲ್ಲಿ ಬಂದು ಎಲ್ಲವನ್ನು ಕೂಡ ಧ್ವಂಸ ಮಾಡಿ ಹೋಗಿದ್ದಾರೆ. ಧ್ವಂಸ ಮಾಡಿ ಆತನನ್ನ ಈಗ ಹೆಡೆಗುರಿ ಕಟ್ಟೋದಕ್ಕೆ ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾಬಂದಿ ಹಾಕಿದ್ದಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಪೆಹಲ್ಗಾಂವ್ನ ಈ ದಾಳಿ ಆದ ನಂತರ, ಭಯೋತ್ಪಾದಕ ದಾಳಿ ಆದ ನಂತರ ಭಾರತೀಯ ಸೇನೆ ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಎಲ್ಲಾ ಕಡೆಗಳಲ್ಲೂ ಕೂಡ ಅಡಗಿದ್ದಂತ ಉಗ್ರರನ್ನ ಹೊಕ್ಕಿ ಎಳೆದು ತರ್ತಾ ಇದೆ. ಆ ಮೂಲಕ ಸದ್ಯಕ್ಕೆ ಈ ಭಯೋತ್ಪಾದನೆಯ ವಿರುದ್ಧ ಇಡೀ ದೇಶವೇ 140 ಕೋಟಿ ಜನ ಇವತ್ತು ಭಯೋತ್ಪಾದನೆಯ ವಿರುದ್ಧ ಪ್ರತಿದಾಳಿಗಾಗಿ ಭಾರತಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಒಂದು ಆಕ್ರೋಶ ಇದೆ. ಅನಾಗರಿಕವಾಗಿ ಅಥವಾ ಅಸಹಾಯಕರನ್ನ ಇವರು ನಿರ್ದಯವಾಗಿ ಕೊಲೆ ಮಾಡಿದ್ರಲ್ಲ, ಅವ್ರನ್ನ ಬಿಡಬಾರದು ಅನ್ನುವ ಒಂದು ಕೂಗು ಕೂಡ ಇದೆ. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ನಲ್ಲಿದ್ದು ಈ ಕಾಶ್ಮೀರದ ಈ ಭಯೋತ್ಪಾದಕ ದಾಳಿಯ ಸಂಪೂರ್ಣ ಚಿತ್ರಣ, ಅದರ ಜೊತೆಗೆ ಬ್ಯಾಕ್ ಈಗಾಗಲೇ ಕಣಿವೆಯಲ್ಲಿ ಏನಾಗ್ತಾ ಇದೆ, ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆ ಯಾವ ರೀತಿ ಕ್ರಮ ಕೈಗೊಂಡಿದೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಉಗ್ರನ ಮನೆಯೊಳಗೆ ಹೊತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಉಗ್ರ ಆಸಿಫ್ ಮನೆಯನ್ನ ಈಗಾಗಲೇ ಉಡಾಯಿಸಿದೆ ಭದ್ರತಾ ಪಡೆ. ಆತನ ಮನೆಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈತನ ಮನೆ ಎಲ್ಲಿದೆ, ಏನ್ ಕತೆ, ಸದ್ಯಕ್ಕೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನೀಡ್ತಾ ಇದ್ದೀವಿ. ನನ್ನ ಕೊಲೀಗ್ ರಂಜಿತ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಆಸಿಫ್ ಶೇಖ್ನ ಮನೆಯನ್ನ ಸಂಪೂರ್ಣವಾಗಿ ಛಿದ್ರ ಮಾಡಿರುವಂತಹ ಭಾರತೀಯ ಸೇನೆ
ಮನೆ ಒಳಗಡೆ ಆತನ ಫ್ಯಾಮಿಲಿಯವರೆಲ್ಲರೂ ಕೂಡ ಇದ್ರು. ಅವರ ಮನೆಯಲ್ಲಿ ಇದ್ದಂತ ವಸ್ತುಗಳೆಲ್ಲವನ್ನು ಕೂಡ ಛಿದ್ರ ಮಾಡಿ ಮನೆಯಲ್ಲಿ ಏನಾದ್ರೂ ಭಯೋತ್ಪಾದಕ ಚಟುವಟಿಕೆಗೆ ಆತ ಬಳಸಿದ್ದಾನೆ ಅನ್ನೋದಾದ ವಸ್ತುಗಳನ್ನ ಮತ್ತೆ ಆತನ ಸಂಪರ್ಕ ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದೆ. ಭಾರತೀಯ ಸೇನೆ ಬಂದಾಗ ಮನೆಯವರೆಲ್ಲರೂ ಕೂಡ ಕಂಗಾಲಾಗಿ ಹೋಗಿದ್ರು. ಮನೆಯವರೆಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಭಾರತೀಯ ಸೇನೆ ಇಲ್ಲಿದ್ದ ಎಲ್ಲ ವಸ್ತುಗಳನ್ನು ಕೂಡ ಉಡಿಸ್ ಮಾಡಿ ಹಾಕಿದೆ. ನೋಡಿ, ನಾನೀಗ ಒಳಗಡೆ ಹೋಗ್ತಾ ಇದ್ದೀನಿ. ಈ ಒಳಗಡೆ ಭಾರತೀಯ ಸೇನೆ ಇಲ್ಲಿದ್ದಂತ ವಸ್ತುಗಳೆಲ್ಲವನ್ನು ಕೂಡ ಪುಡಿ ಮಾಡಿದ್ರನ್ನ ಗಮನಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಪುಸ್ತಕಗಳಿದಾವೆ. ಪುಸ್ತಕಗಳೆಲ್ಲವೂ ಕೂಡ ಬಾಕ್ಸ್ ನಲ್ಲಿ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಹೀಗೆ ಗಮನಿಸ್ತಾ ಇದ್ರೆ ನೀವು ವಿಂಡೋಗಳನ್ನ ಸಂಪೂರ್ಣವಾಗಿ ಪುಡಿ ಮಾಡಿ ಹಾಕಿದೆ ಭಾರತೀಯ ಸೇನೆ. ನೋಡಿ, ಈ ಪ್ರಕರಣದ ಪ್ರಮುಖ ಆರೋಪಿ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇಲ್ಲೊಂದು ತಲವಾರು ಕೂಡ ಈಗ ಲಭ್ಯ ಆಗಿದೆ. ಭಾರತೀಯ ಸೇನೆ ಅದನ್ನ ಇಲ್ಲಿ ಬಿಟ್ಟು ಹೋಗಿದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಒಂದು ತಲವಾರು ಕೂಡ ಇದೆ. ಅದರ ಹೊರತಾಗಿ ವಿಂಡೋಗಳೆಲ್ಲವೂ ಕೂಡ ಪುಡಿ ಆಗಿದೆ. ಆಸಿಫ್ ಶೇಖ್ ಈ ಪೆಹಲ್ಗಾಂವ್ ದಾಳಿಯ ಪ್ರಮುಖ ಆರೋಪಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಭಾರತೀಯ ಸೇನೆ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಧ್ವಂಸ ಮಾಡಿ ಹಾಕಿದೆ. ಈ ಪ್ರಕರಣದ ಎಲ್ಲ ಆರೋಪಿಗಳನ್ನು ಕೂಡ ಹೆಡೆಮುರಿ ಕಟ್ಟುವಂತ ಈಗ ಭಾರತೀಯ ಸೇನೆ ಕಾರ್ಯಾಚರಣೆಗೆ ಇಳಿದಿರುವಂತದ್ದು. ತಕ್ಷಣಕ್ಕೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ ಅಧಿಕಾರಿಗಳು ಅಥವಾ ಸೇನಾ ಸಿಬ್ಬಂದಿ ಎಲ್ಲೆಲ್ಲಿ ಇವರು ಅಡಗಿದ್ರು ಎಲ್ಲವೂ ಕೂಡ ಅಡಗುತಾಣಗಳನ್ನ ಧ್ವಂಸ ಮಾಡ್ತಾ ಇದೆ. ಅದರ ಜೊತೆಗೆ ಈ ಪ್ರಕರಣಕ್ಕೆ ಸಹಕಾರ ಕೊಟ್ಟವರು ಯಾರಿದ್ರು ಅವರೆಲ್ಲರನ್ನೂ ಕೂಡ ಈಗ ಹೊಕ್ಕಿ ಎಳೆದು ತರ್ತಾ ಇದೆ. ಆಸಿಫ್ ಶೇಖ್ ಕೂಡ ದಾಳಿಯ ಪ್ರಮುಖ ಆರೋಪಿ ಅನ್ನೋದ್ರ ಬಗ್ಗೆಯೂ ಕೂಡ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯ ಆಗಿದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಬಹುಶಃ ಇದೊಂದು ರೂಮ್. ಈ ರೂಮ್ ನಲ್ಲೂ ಕೂಡ ಅಧಿಕಾರಿಗಳು ಅಥವಾ ಸೇನಾ ಸಿಬ್ಬಂದಿ ಬಂದು ಕಾರ್ಯಾಚರಣೆಯನ್ನ ಮಾಡಿ ಇಲ್ಲಿದ್ದಂತ ಬಾಗಿಲುಗಳು ಎಲ್ಲವನ್ನು ಕೂಡ ನುಚ್ಚು ನೂರು ಮಾಡಿ ಹಾಕಿದ್ದಾರೆ. ನೋಡಿ, ಇದು ಕಿಚನ್ ಅಂತ ಅನ್ಸುತ್ತೆ. ಕಿಚನ್ ಒಳಗಡೆ ನಾವೀಗ ಹೋಗ್ತಾ ಇದೀವಿ. ಇಲ್ಲೂ ಕೂಡ ಅಧಿಕಾರಿಗಳು ಅಂದ್ರೆ ಸೇನಾ ಸಿಬ್ಬಂದಿ ಬಂದು ಎಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾರೆ. ದೃಶ್ಯದಲ್ಲೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ಇಲ್ಲಿನ ಚಿತ್ರಣ. ಆಸಿಫ್ ಶೇಖ್ ಆತ ಏನಿದ್ದಾರೆ, ಆತ ಪ್ರಮುಖ ಆರೋಪಿಯಾಗಿದ್ದ. ಈ ದಾಳಿಯ ಪ್ರಮುಖ ಆರೋಪಿ ಯಾರು ಭಯೋತ್ಪಾದಕರಿದ್ದಾರೆ ಅವರಿಗೆ ಕುಮ್ಮಕ್ಕು ಕೊಟ್ಟಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿತ್ತು. ಹಾಗಾಗಿ ಖಚಿತ ಮಾಹಿತಿಯನ್ನ ಪಡ್ಕೊಂಡು ಬಂದಂತ ಸೇನಾ ಸಿಬ್ಬಂದಿ ಇಲ್ಲಿ ಬಂದು ಎಲ್ಲವನ್ನು ಕೂಡ ಧ್ವಂಸ ಮಾಡಿ ಹೋಗಿದ್ದಾರೆ. ಧ್ವಂಸ ಮಾಡಿ ಆತನನ್ನ ಈಗ ಹೆಡೆಗುರಿ ಕಟ್ಟೋದಕ್ಕೆ ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾಬಂದಿ ಹಾಕಿದ್ದಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಪೆಹಲ್ಗಾಂವ್ನ ಈ ದಾಳಿ ಆದ ನಂತರ, ಭಯೋತ್ಪಾದಕ ದಾಳಿ ಆದ ನಂತರ ಭಾರತೀಯ ಸೇನೆ ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಎಲ್ಲಾ ಕಡೆಗಳಲ್ಲೂ ಕೂಡ ಅಡಗಿದ್ದಂತ ಉಗ್ರರನ್ನ ಹೊಕ್ಕಿ ಎಳೆದು ತರ್ತಾ ಇದೆ. ಆ ಮೂಲಕ ಸದ್ಯಕ್ಕೆ ಈ ಭಯೋತ್ಪಾದನೆಯ ವಿರುದ್ಧ ಇಡೀ ದೇಶವೇ 140 ಕೋಟಿ ಜನ ಇವತ್ತು ಭಯೋತ್ಪಾದನೆಯ ವಿರುದ್ಧ ಪ್ರತಿದಾಳಿಗಾಗಿ ಭಾರತಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಒಂದು ಆಕ್ರೋಶ ಇದೆ. ಅನಾಗರಿಕವಾಗಿ ಅಥವಾ ಅಸಹಾಯಕರನ್ನ ಇವರು ನಿರ್ದಯವಾಗಿ ಕೊಲೆ ಮಾಡಿದ್ರಲ್ಲ, ಅವ್ರನ್ನ ಬಿಡಬಾರದು ಅನ್ನುವ ಒಂದು ಕೂಗು ಕೂಡ ಇದೆ. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ನಲ್ಲಿದ್ದು ಈ ಕಾಶ್ಮೀರದ ಈ ಭಯೋತ್ಪಾದಕ ದಾಳಿಯ ಸಂಪೂರ್ಣ ಚಿತ್ರಣ, ಅದರ ಜೊತೆಗೆ ಈಗಾಗಲೇ ಕಣಿವೆಯಲ್ಲಿ ಏನಾಗ್ತಾ ಇದೆ, ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆ ಯಾವ ರೀತಿ ಕ್ರಮ ಕೈಗೊಂಡಿದೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಉಗ್ರನ ಮನೆಯೊಳಗೆ ಹೊತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಉಗ್ರ ಆಸಿಫ್ ಮನೆಯನ್ನ ಈಗಾಗಲೇ ಉಡಾಯಿಸಿದೆ ಭದ್ರತಾ ಪಡೆ. ಆತನ ಮನೆಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ತನ್ನ ಮನೆ ಎಲ್ಲಿದೆ, ಏನ್ ಕತೆ, ಸದ್ಯಕ್ಕೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನೀಡ್ತಾ ಇದ್ದೀವಿ. ನನ್ನ ಕೊಲೀಗ್ ರಂಜಿತ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಆಸಿಫ್ ಶೇಖ್ನ ಮನೆಯನ್ನ ಸಂಪೂರ್ಣವಾಗಿ ಛಿದ್ರ ಮಾಡಿರುವಂತಹ ಭಾರತೀಯ ಸೇನೆ ಮನೆ ಒಳಗಡೆ ಆತನ ಫ್ಯಾಮಿಲಿಯವರೆಲ್ಲರೂ ಕೂಡ ಇದ್ರು. ಅವರ ಮನೆಯಲ್ಲಿ ಇದ್ದಂತ ವಸ್ತುಗಳೆಲ್ಲವನ್ನು ಕೂಡ ಛಿದ್ರ ಮಾಡಿ ಮನೆಯಲ್ಲಿ ಏನಾದ್ರೂ ಭಯೋತ್ಪಾದಕ ಚಟುವಟಿಕೆಗೆ ಆತ ಬಳಸಿದ್ದಾನೆ ಅನ್ನೋದಾದ ವಸ್ತುಗಳನ್ನ ಮತ್ತೆ ಆತನ ಸಂಪರ್ಕ ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದೆ. ಭಾರತೀಯ ಸೇನೆ ಬಂದಾಗ ಮನೆಯವರೆಲ್ಲರೂ ಕೂಡ ಕಂಗಾಲಾಗಿ ಹೋಗಿದ್ರು. ಮನೆಯವರೆಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಭಾರತೀಯ ಸೇನೆ ಇಲ್ಲಿದ್ದ ಎಲ್ಲ ವಸ್ತುಗಳನ್ನು ಕೂಡ ಉಡಿಸ್ ಮಾಡಿ ಹಾಕಿದೆ. ನೋಡಿ, ನಾನೀಗ ಒಳಗಡೆ ಹೋಗ್ತಾ ಇದ್ದೀನಿ. ಈ ಒಳಗಡೆ ಭಾರತೀಯ ಸೇನೆ ಇಲ್ಲಿದ್ದಂತ ವಸ್ತುಗಳೆಲ್ಲವನ್ನು ಕೂಡ ಪುಡಿ ಮಾಡಿದ್ರನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ನೋಡಿ, ಪುಸ್ತಕಗಳಿದಾವೆ. ಪುಸ್ತಕಗಳೆಲ್ಲವೂ ಕೂಡ ಬಾಕ್ಸ್ ನಲ್ಲಿ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಹೀಗೆ ಗಮನಿಸ್ತಾ ಇದ್ರೆ ನೀವು ವಿಂಡೋಗಳನ್ನ ಸಂಪೂರ್ಣವಾಗಿ ಪುಡಿ ಮಾಡಿ ಹಾಕಿದೆ ಭಾರತೀಯ ಸೇನೆ. ನೋಡಿ, ಈ ಪ್ರಕರಣದ ಪ್ರಮುಖ ಆರೋಪಿ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇಲ್ಲೊಂದು ತಲವಾರು ಕೂಡ ಈಗ ಲಭ್ಯ ಆಗಿದೆ. ಭಾರತೀಯ ಸೇನೆ ಅದನ್ನ ಇಲ್ಲಿ ಬಿಟ್ಟು ಹೋಗಿದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಒಂದು ತಲವಾರು ಕೂಡ ಇದೆ. ಅದರ ಹೊರತಾಗಿ ವಿಂಡೋಗಳೆಲ್ಲವೂ ಕೂಡ ಪುಡಿ ಆಗಿದೆ. ಆಸಿಫ್ ಶೇಖ್ ಈ ಪೆಹಲ್ಗಾಂವ್ ದಾಳಿಯ ಪ್ರಮುಖ ಆರೋಪಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಭಾರತೀಯ ಸೇನೆ ಸಂಪೂರ್ಣವಾಗಿ